ನಮಸ್ಕಾರ ಸ್ನೇಹಿತರೆ. ಅಮೆರಿಕಾದ ಲಾಸ್ ವೇಗಸ್ನಲ್ಲಿ ನಡೆಯುತ್ತಿರುವ ಹಾಲಿವುಡ್ನ ಅತಿ ದೊಡ್ಡ ಈವೆಂಟ್ ಸಿನಿಮಾಕಾನ್ 2026ನಲ್ಲಿ ಭಾಗಿಯಾದ ಭಾರತದ ಮೊದಲ ನಟ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ರಾಮಾಯಣ ಸಿನಿಮಾದ ಗ್ಲೋಬಲ್ ಪ್ರಮೋಷನ್ಗೆ ಅಂತ ಹೋಗಿದ್ದ ಯಶ್ ಬಾಸ್ ಅಲ್ಲಿ ಹಾಲಿವುಡ್ ಮೀಡಿಯಾ ಜೊತೆ ಮಾತನಾಡುವಾಗ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕೆಲವು ಬಿಗ್ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಟಾಕ್ಸಿಕ್ ಕೇವಲ ಒಂದು ರೆಗ್ಯುಲರ್ ಗ್ಯಾಂಗ್ಸ್ಟರ್ ಆಕ್ಷನ್ ಸಿನಿಮಾ ಅಲ್ಲ, ಇದು ತುಂಬಾ ಲೇಯರ್ಡ್ ಆಗಿರುವ ಕಥೆ. ಮೇಲ್ನೋಟಕ್ಕೆ ಆಕ್ಷನ್ ಸಿನಿಮಾ ತರಹ ಕಂಡ್ರೂ ಇದರೊಳಗೆ ಡೀಪ್ ಆದ ಸೈಕಾಲಜಿ ಇದೆ ಮತ್ತು ಡಾರ್ಕ್ ಕ್ಯಾರೆಕ್ಟರ್ಗಳ ಮೂಲಕ ಮನುಷ್ಯನ ಒಳಮಿತಿಯನ್ನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಗ್ಲೋಬಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗಲು ಈ ಸಿನಿಮಾವನ್ನು ಏಕಕಾಲಕ್ಕೆ ಇಂಗ್ಲಿಷ್ನಲ್ಲಿ ಕೂಡ ಶೂಟ್ ಮಾಡಲಾಗಿದೆ. ಟಾಕ್ಸಿಕ್ ರಿಲೀಸ್ ಡಿಲೇ ಆಗುತ್ತೆ ಅನ್ನೋ ರೂಮರ್ಸ್ ಎಲ್ಲ ಸುಳ್ಳು. ಈ ಸಿನಿಮಾ ಇದೇ ಬರುವ ಜೂನ್ 4, 2026ಕ್ಕೆ ಥಿಯೇಟರ್ಗೆ ಅಪ್ಪಳಿಸೋದು ಪಕ್ಕಾ. ಹಾಲಿವುಡ್ ಲೆವೆಲ್ನಲ್ಲಿ ರಾಮಾಯಣದ ರಾವಣನಾಗಿ ಮತ್ತು ಟಾಕ್ಸಿಕ್ನ ಗ್ಯಾಂಗ್ಸ್ಟರ್ ಆಗಿ ಯಶ್ ಬಾಸ್ ಅವರ ಈ ಇಂಟರ್ನ್ಯಾಷನಲ್ ಎಂಟ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.